ಅಂತ ಬಂದ್ರೆ ಇಲ್ಲೋಡೆ ಏಟಪ್ಪ ಬಿಟ್ಕೊಂಡು ಕುಂತೈತಲ್ಲ ಇದು. ನಾನು ಮಣ್ಣು ನೋಡಿಸಿ ತೋಟದಲ್ಲಿ ಇರೋ ಬರೋ ಕೆರೆ ಮಣ್ಣೆಲ್ಲ ಹೊಡೆಸ್ತಿದ್ ಬಳಕೆ ಹೋಗಿ ಗೊಬ್ಬರನ ತಂದಾಕಂತ ಗೊಬ್ಬರನ ತಂದಾಕಿ ನೋಡಿ ಏಟಪ್ಪ ಕೂರ್ಗಾಯಿ ಬಿಟ್ಕೊಂಡು ಕುಂತೈತಲ್ಲ. ಹಿಂಗಾದ್ರೆ ನಮ್ಮ ಜೀವನ ಹೆಂಗೆ? ನಾವೇನೋ ಇವಾರ ಒಂದು ಸ್ವಲ್ಪ ನಮಗೆ ಕೈ ಹಿಡಿತದಂದ್ರೆ ಇವು ಕೈ ಹಿಡಿತಿಲ್ಲ. ಕೆಲಸ ನೋಡ್ರಿ ಕೆಲ್ಸಗಳಿಲ್ಲ. ಏನಿದು ನಮ್ಮ ಪರಿಸ್ಥಿತಿ ಕೇಳೋಕೆ ಯಾರು ಇಲ್ವಲ್ಲಿ. ಲಕ್ಷ್ಮೀ ವಾಹನವಾಗಿ ಬಂದು ಇಲ್ಲಿ ತೋಟವಾಗಿ ಕುಂತ್ಕೊಂಡಾರೆ ತಾಯಿ ನಮ್ಮವ್ವ. ಅವಳು ಸಹ ನಮಗೆ ಕರುಣಿಸ್ತಿಲ್ಲಪ್ಪ. ಸುಮ್ಮನೆ ಮಕ್ಕ ನೋಡ್ತಾಳೆ ಮಿಟೇನೆ. ಓ ಅವ್ವ, ನಮಗೂ ಏನಾರ ಒಂದು ಸ್ವಲ್ಪ ಒಂದು ದಾರಿ ತೋರಿಸು. ಹಿಂಗೆ ಆಗ್ಬಿಟ್ರೆ ಹೆಂಗೆ ಜೀವನ ಮಾಡೋದು? ಇಬ್ರಾಳು ಮಕ್ಳವ್ರೆ. ಇಬ್ರಾಳು 3 ಜನ ಮೊಮ್ಮಕ್ಳವ್ರು ನಿಂಗೆ. ಹಿಂಗೆ ಆದ್ರೆ ನಮ್ಮೊಂದು ಜೀವನ ಸಾಕ್ಸೋದು ಹೆಂಗೆ? ಇಲ್ಲ ಇದ್ದಾವೆ ಅಲ್ಲೊಂದೈತೆ. ಹಿಂಗಾದ್ರೆ ಹೆಂಗೆ ಜೀವನ ಸಾಕ್ಸೋದು ನಾವು? ಇರೋ ಸಾಲಗಳನ್ನೆಲ್ಲ ಮಾಡ್ಕೊಂಡ್ರೆ ತೀರ್ಸೋದು ಹೆಂಗೆ? ಮಿಟ ನೋಡ್ತೀಯಲ್ಲ ಯವ್ವ. ನೀನು ಕಾಯಿ ಬಿಡಿಸ್ಕೊಂಡು ಕುತ್ಕೊಂಡ್ರೆ ನೀನು ಹೋಗ್ಬಿಡ್ರಪ್ಪ. ಕಾಯಿ ಬಿಡೋಗಳಿಗೆ ಹೋಗಿ ಕುಂತಿದ್ಯಲ್ಲ ಕಾಣ್ದಂಗೆ. ನ್ಯಾಯವ ಇದು? ಸ್ವಲ್ಪ ಕಾಯಿ ಬಿಡೋಂಗೆ ಮಾಡು ನಂಗುವ. ಗೊಬ್ಬರ ಹಾಕಿದ್ದೀನಿ, ಮಣ್ಣು ತಂದು ಮಣ್ಣು ಹೊಡ್ಸಿದ್ದೀನಿ, ತೋಟಕ್ಕೆ ಹಾಕಿದ್ದೀನಿ. ಇನ್ನ ಏನು ಮಾಡೋದು ನಾನು?